ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಅನನ್ಯ ಭಟ್ ನಾಪತ್ತೆ ತೀವ್ರ ರೋಚಕ ಘಟ್ಟ ತಲುಪಿದೆ. ಈ ಬೆನ್ನಲ್ಲೇ ಕೇಸನ್ನ ಎಸ್ಐಟಿಗೆ ಹಸ್ತಾಂತರಿಸಿದ್ದು ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಈ ಮಧ್ಯೆ ಸುಜಾತಾ ಭಟ್ ಹೇಳ್ತಾ ಇರೋ ಅನನ್ಯ ಅನ್ನೋ ಮಗಳ ವಿಚಾರದಲ್ಲಿ ಬಗೆಹರಿಯದ ಅನುಮಾನಗಳು ಕಾಡ್ತಾ ಇದೆ. ನನ್ನ ಮಗಳು ಹೋಗಿರೋದು ನನಗೆ ಗೊತ್ತು ಬಿಟ್ಟು 1000 ಜನಕ್ಕೆ ನಾನು ಹೇಳಕ್ಕಾಗಲ್ಲ. 1000 ಜನ ಪ್ರಶ್ನೆ ಮಾಡಿದ್ರು ನನ್ನ ಮಗಳು ಹೋಗಿರೋದು ಹೌದು, ನನ್ನ ಮಗಳು ಇದಾಗಿರೋದು ಹೌದು. ಅದನ್ನು ನೀವು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಧರ್ಮಸ್ಥಳ ಪ್ರಕರಣ ರೋಚಕ ಘಟ್ಟ ತಲುಪಿದೆ. ಅದರಲ್ಲೂ ಸುಜಾತಾ ಭಟ್ ಕೇಸ್ ಭಾರಿ ಕುತೂಹಲ ಕೆರಳಿಸಿದೆ. ಈ ನಡುವೆ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣವನ್ನ ಎಸ್ಐಟಿಗೆ ಹಸ್ತಾಂತರ ಮಾಡಿದ್ದು ಎಸ್ಐಟಿ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಅನನ್ಯ ಭಟ್ ತಾಯಿ ಸುಜಾತಾ ಭಟ್ಗೆ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಕೇಸ್ ಎಸ್ಐಟಿ ವರ್ಗಾವಣೆ ಬೆನ್ನಲ್ಲೇ ಸುಜಾತಾ ಖುಷ್. ಅನನ್ಯ ಭಟ್ ನಾಪತ್ತೆ ಕೇಸ್ ಎಸ್ಐಟಿಗೆ ಹಸ್ತಾಂತರ ಬೆನ್ನಲ್ಲೇ ಸುಜಾತಾ ಭಟ್ ಖುಷಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ಗೆ ಮೊದಲ ಪ್ರತಿಕ್ರಿಯೆ ನೀಡಿದ್ದು ಕೂಲಂಕುಷವಾಗಿ ತನಿಖೆ ನಡೆದು ಇದಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು ಅಂತ ಹೇಳಿದ್ದಾರೆ. ಕೆಟ್ಟ ಕಾಮೆಂಟ್ಗಳ ಬಗ್ಗೆ ಕಿಡಿಕಾರಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರ ಕೇಸು ಎಸ್ಐಟಿಗೆ ಹಸ್ತಾಂತರ ಆಗಿ ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಅಲ್ಲಿ ಆಗಿರುವಂಥದ್ದು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಬೆಂಕಿ ಇಲ್ಲದೆ ಎಲ್ಲೂ ಹೊಗೆ ಆಡಲ್ಲ. ಹಾಗಾಗಿ ಅಲ್ಲಿ ಏನು ನಡೀತಾ ಇದೆ, ಏನು ನಡೆದಿದೆ ಅದೆಲ್ಲನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ತಾರ್ಕಿಕ ಅಂತ್ಯವನ್ನು ಆ ಗ್ರಾಮಕ್ಕೆ ಕೊಡಬೇಕು. ನನ್ನ ಮಗಳು ಹೋಗಿರೋದು ನನಗೆ ಗೊತ್ತು ಬಿಟ್ಟು 1000 ಜನಕ್ಕೆ ನಾನು ಹೇಳೋಕ್ಕಾಗಲ್ಲ. 1000 ಜನ ಪ್ರಶ್ನೆ ಮಾಡಿದ್ರು ನನ್ನ ಮಗಳು ಹೋಗಿರೋದು ಹೌದು, ನನ್ನ ಮಗಳು ಇದಾಗಿರೋದು ಹೌದು. ಅದನ್ನು ನೀವು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾನು ಅದನ್ನು ಎಲ್ಲಿ ಇಡಬೇಕೋ ಆ ಸ್ಥಳದಲ್ಲಿ ಇಟ್ಟಿದ್ದೀನಿ. ನಾನು ಎಲ್ಲಿ ಕೊಡಬೇಕೋ ನಾನು ಆ ಜಾಗಕ್ಕೆ ಕೊಡ್ತೀನಿ. ಅಷ್ಟು ನನಗೆ ಒಂದು ಭರವಸೆ ಇದೆ. ಎಸ್ಐಟಿಗೆ ಏನು ನಾನು ಇದು ಮಾಡಬೇಕು, ಅವ್ರು ಕೇಳುವ ಪ್ರಶ್ನೆಗಳಿಗೆ ಏನು ಕೊಡಬೇಕು, ಉತ್ತರ ಯಾವ ರೀತಿ ಕೊಡಬೇಕು ಅದನ್ನು ನಾನು ಕೊಡ್ತೀನಿ. ಇನ್ನು ಸುಜಾತಾ ಭಟ್ ನನ್ನ ಮಗಳು ಅನನ್ಯ ಭಟ್ ಇದ್ದಿದ್ದ ಹೌದು, ಹೋಗಿದ್ದು ಹೌದು ಅಂತ ಹೇಳ್ತಿದ್ರು. ಸಾಕಷ್ಟು ಅನುಮಾನಗಳು ಬಗೆಹರಿದಿಲ್ಲ. ಸುಜಾತಾ ಭಟ್ ತೋರಿಸಿರೋದು ಹೊಸ ಪ್ರಿಂಟಾ ಎಂಬ ಡೌಟ್ ಕೂಡ ಇದೆ. ನನ್ನ ಮಗಳು 2002-3ರಲ್ಲಿ ಮಣಿಪಾಲಾದ ಕೆಎಂಸಿಯಲ್ಲಿ ಎಂಬಿಬಿಎಸ್ ವಿದ್ಯಾರ್ಥಿನಿ ಅಂತ ಹೇಳಿತ್ತು. ಆದ್ರೆ ಕೆಎಂಸಿಯಲ್ಲಿ ಅನನ್ಯ ದಾಖಲೆಯೇ ಇಲ್ಲ ಅಂತ ಕೆಎಂಸಿ ಮೆಡಿಕಲ್ ಕಾಲೇಜಿನ ಮಾತೃ ಸಂಸ್ಥೆ ಮಾಹೆ ನಿರಾಕರಿಸಿದೆ. ಸುಜಾತಾರ ಹಲವು ಹೇಳಿಕೆಗಳು ಗೊಂದಲದಿಂದಲೇ ಕೂಡಿವೆ. ನನ್ನ ಮಗಳ ಕುರಿತು ಯಾವುದೇ ದಾಖಲೆ ಇಲ್ಲ. ಎಸ್ಎಸ್ಎಲ್ಸಿಯಲ್ಲಿ 97% ಮಾರ್ಕ್ಸ್ ಪಡೆದಿದ್ದಾಳೆ. ಪ್ರೈಮರಿ ಓದಿರೋದು ಎಲ್ಲೂ ಅಂತಲೂ ಗೊತ್ತಿಲ್ಲ ಅಂತ ಮೊದಲು ಹೇಳಿದ್ದ ಸುಜಾತಾ ಬಳಿಕ ಆ ಶಾಲೆಯ ಮಾಹಿತಿ ಕೊಡಲ್ಲ ಎಂದಿದ್ದಾರೆ. ಅಲ್ಲದೆ ತನ್ನ ಮಗಳು ಯಾವಾಗ ಹುಟ್ಟಿದ್ದು ಅಂತ ನೆನಪಿಲ್ಲ ಅನ್ನೋ ಅವರು ನನ್ನ ಮಗಳನ್ನ ನದಿಯತ್ರ ಬಿಟ್ರು, ಅರವಿಂದ್ ವಿಮಲಾ ಸಾಕಿದ್ರು ಎಂದಿದ್ದಾರೆ. ಹಾಗಿದ್ರೆ ಅರವಿಂದ್ ವಿಮಲಾಗೆ ನಿಮ್ಮ ಮಗಳೇ ಅಂತ ಗೊತ್ತಾಗಿದ್ದೇಗೆ ಅನ್ನೋ ಬಗ್ಗೆ ಉತ್ತರ ಅಸ್ಪಷ್ಟ. ಮಾತ್ರವಲ್ಲದೆ ಎಂಬಿಬಿಎಸ್ ದಾಖಲಾತಿ 2003ರಲ್ಲಿ ಎಂಬಿಬಿಎಸ್ ಓದ್ತಿದ್ದ ನನ್ನ ಮಗಳು ಕಣ್ಮರಿ ಎಂಬ ದೂರು ನೀಡಿದ್ದ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಾಗ ನನ್ನ ಮಗಳು ಎಂಬಿಬಿಎಸ್ ಅಡ್ಮಿಷನ್ ಆಗಿ ಜಸ್ಟ್ 1 ವಾರ ಆಗಿತ್ತು, ಅಡ್ಮಿಷನ್ ಮಾಡುವಾಗ ಯಾವುದೇ ದಾಖಲಾತಿ ಕೊಟ್ಟಿಲ್ಲ, ಜಸ್ಟ್ ಅಡ್ಮಿಷನ್ ಆಗಿತ್ತು ಅಷ್ಟೇ ಎಂದಿದ್ದಾರೆ. ಇಷ್ಟಲ್ಲದೆ ಅನನ್ಯ ಜೊತೆ ಫೋಟೋ ಯಾಕಿಲ್ಲ ಎಂಬ ಪ್ರಶ್ನೆಗೆ ಫೋಟೋ ಕ್ರೇಜ್ ಇಲ್ಲ ಎಂದಿರುವ ಸುಜಾತಾ ಬೀದಿ ನಾಯಿ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ. ಅಲ್ಲದೆ ಕೇವಲ 6 ವರ್ಷದಲ್ಲಿ 7ನೇ ಕ್ಲಾಸ್ ಮುಗಿಸಿದ್ಲಂತೆ ಅನನ್ಯ. 1ನೇ ಕ್ಲಾಸ್ ಓದಿ 2ನೇ ತರಗತಿ ಓದೋ ಬದಲು ನೇರವಾಗಿ 3ನೇ ಕ್ಲಾಸ್ ಓದಿದ್ಲಂತೆ. 1ನೇ ಕ್ಲಾಸ್ನಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆದಿದ್ದಕ್ಕೆ ಶಿಕ್ಷಕರು ಈ ಅವಕಾಶ ಕೊಟ್ರು ಎಂದಿದ್ದಾರೆ. ಇದು ಸಾಧ್ಯನಾ ಅನ್ನೋದೇ ಪ್ರಶ್ನೆ. ಇದರ ಜೊತೆಗೆ ನನ್ನ ಮೇಲೆ ಹಲ್ಲೆ ಆಗಿದ್ರಿಂದ ಕೋಮಾಗ್ ಹೋಗಿದ್ದೆ ಅಂತಾನೂ ಹೇಳಿದ್ದಾರೆ. ಇನ್ನು ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಹೋದಾಗ 4 ಜನ ಸ್ನೇಹಿತರು ಸೇರಿ ಮನೆ ಮಾಡಿದ್ರು ಅಂದಿದ್ದಾರೆ. ಹಾಗಾದ್ರೆ ಆ ಮೂವರು ಯಾರು, ಆ ಮನೆ ಯಾವುದು, ಅವರನ್ನ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಗೆ ನನಗೆ ಬೇರೆ ಕೆಲಸ ಇತ್ತು, ಹುಡ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾರೆ. ಇತ್ತ ವಾಸಂತಿ ಯಾರು ಅಂತಾನೆ ಗೊತ್ತಿಲ್ಲ,
ಫೋಟೋದಲ್ಲಿರೋದು ನನ್ನ ಮಗಳೇ ಅಂತಿದ್ದಾರೆ ಸುಜಾತಾ ಭಟ್. ರಂಗಪ್ರಸಾದ್ ಮನೆಯಲ್ಲಿ ಇದ್ದ ಸುಜಾತಾಗೆ ಅವ್ರ ಸೊಸೆ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ಹೇಗೆ? ಹೀಗೆ ಸಾಲು ಸಾಲು ಅನುಮಾನಗಳು, ಗೊಂದಲಗಳು, ಪ್ರಶ್ನೆಗಳು ಕಾಡ್ತಿದ್ದು. ಇದರ ಬಗ್ಗೆ ಪೊಲೀಸರ ತನಿಖೆಯೇ ಉತ್ತರ ಕೊಡಬೇಕು. ಸತ್ತಾರ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.